ತಕ್ಷಣ ಅವ್ರ ಬಟ್ಟೆ ಎಲ್ಲ ಬೆಳಗದ ಯಾರಂತ ಕೇಳಬೇಕಂತ ಕೇಳಿದಾಗ ಅವ್ರು ಹೇಳಿದ್ರು, ಯಾರವ ನೀನು ಅಂತ ಕೇಳಿದ. ಒಬ್ಬಕ್ಕೆ ಅಂದ್ರು, ನಾನು ಗಂಗಾ ಇದ್ದೀನಿ. ಇನ್ನೊಬ್ಬಕ್ಕೆ ಕೇಳಿದ, ನಾ ಸರಸ್ವತಿ ನದಿ ಇದ್ದೀನಿ. ಇನ್ನೊಬ್ಬಕ್ಕೆ ಕೇಳಿದ, ನಾ ಯಮುನಾ ನದಿ ಇದ್ದೀನಿ. ಮತ್ತೆ ನೀವ್ ಎಲ್ಲರಿಗೆ ಹಿಂಗ್ಯಾಕೆ ಬಟ್ಟೆ ಕಪ್ಪಾಗಿತ್ತು, ಹೊಲಸು ಯಾಕತ್ತಿತ್ತು? ಲೋಕದ ಜನರೆಲ್ಲರೂ ಬಂದು ತಮ್ಮ ಪಾಪ ಕಳ್ಕಂಡೇನ್ ಹೋಗಿರ್ತಲ್ಲ, ಆ ಪಾಪದ ಕಲೆ ನಮ್ಯಾಗತ್ತಿತ್ತು. ಅದಕ್ಕೆ ನಾವು ತೊಳ್ಕೋಬೇಕಾದ್ರೆ ವೃದ್ಧ ದಂಪತಿಗಳ ತಾಯಿ ತಂದಿ, ಅದಕ್ಕೆ ನಾವು ಬಂದು ಹುಡುಕಾಡ್ಕೊಂತ ಬಂದೆವು. ತಾಯಿ ತಂದೆ ಸಿಕ್ಕರು. ಅವಾಗ ಇವ್ರ ಪಾದವದ ಕತ್ತು ತೊಳ್ಕೊಂಡು ನಾವು ಹೊಡ್ಕೊಂಡೆ. ನಾವೆಲ್ಲರೂ ಕೂಡ ಪಾಪದಿಂದ ವಿಮುಕ್ತತೆ ಆದೆವು. ಅಂದ್ರೆ ಪಾಪ ಎಲ್ಲಿ ಹೋಗ್ತದ? ಒಬ್ಬ ಕೇಳಿದನಂತ, ತಪಸ್ವಿ ಕೇಳಿದ, ಪಾಪ ಎಲ್ಲಿ ಹೋಗ್ತದ? ಹಿಂಗ್ ವಿಚಾರ ಮಾಡ್ಕೊಂತ ವಿಚಾರ ಮಾಡಿದ. ಹೋಗಿ ಗಂಗಾ ನದಿ ಕೇಳಿದ, ಅಲ್ವಾ ಯವ್ವ ಗಂಗಾ ಅಮ್ಮ, ನೀ ಎಲ್ಲರೂ ಮಾಡಿದಂತ ಪಾಪ ನೀ ತೊಳ್ಕೊಂತಿ, ನೀ ಹೊತ್ಕೊಂಡು ಎಲ್ಲಿ ಹೋಗ್ತೀನಿ? ನಾ ಏನ್ ನನ್ನ ಬಲ್ಲಿ ಇಟ್ಕಂಗಿಲ್ಲಪ್ಪ, ಹರ್ಕೊಂತ ಹೋಗಿ ಸಮುದ್ರ ರಾಜನಿಗೆ ಕೊಟ್ಟು ಬಿಡ್ತೇನೆ ನಾನು. ಇವ ಅನ್ನಂತ ಕೇಳಕತ್ತೀನಿ, ಪೂರ ದಂಡಿಗೆ ಹಚ್ಚಿದ್ರ ಆಯ್ತಂತ ತಿಳ್ಕೊಂಡು ಅಲ್ಲಿ ಹೋದ್ ನಮ್ ಸಮುದ್ರ ಹೋಗಿ ಕೇಳಿದ್ನಂತ, ಇಲ್ಲಿ ಏನ್ ನಿನ್ನ ಪಾಪ ಎಲ್ಲಾ ನದಿಗಳ ತಂದು ಪಾಪದ ತಂದು ನೀನ್ ಹೊಟ್ಟೆಗೆ ಬಿಡ್ತಾರ, ನೀ ಪಾಪದ ಕೂಪ ಆಗ್ತಿ, ನೀ ಪಾಪ ಹೊತ್ಕೊಂಡು ಏನ್ ಮಾಡ್ತೇವ ಅಂದ್ರೆ, ಹಂಗ ಹೊತ್ಕೊಂಗಿಲ್ಲ ನಾನು. ಅವ್ ಮೋಡ ಬಂದಂತ ಸಂದರ್ಭದಲ್ಲಿ ಸಮುದ್ರ ಉಕ್ಕೇರಿ ಮೋಡ ಮಾಡಿ ಮ್ಯಾಕ್ ಕಳಿಸ್ತೇನೆ ನಾನು ಅಂತ ಹೇಳಿದ. ಅವ ಅಂದ, ನಾ ಮ್ಯಾಗ್ನೂ ಹೋಗಿ ಕೇಳ್ತೇನೆ ಅಂತ ಹೋಗಿ ಕೇಳಿದ. ಮೋಡ ಹೇಳಿತು, ನಾ ಏನು ಪಾಪ ನನ್ನ ಬಳಿ ಇಟ್ಕೊಂಗಿಲ್ಲ, ಗಾಳಿ ಬಿಟ್ಟುಗಳೇ ಆ ಮೋಡ ಕರಗಿ ಎಲ್ಲರ ಭೂಮಿ ಕೊಟ್ಟು ಬಿಡ್ತೀನ. ಅಂದ್ರ ಎಲ್ಲಿ ಕೊಟ್ಟಿ? ಯಾರು ಮಾಡಿರ್ತಾರಲ್ಲ ಪಾಪ, ಮಾಡಿದವ್ರಿಗೆ ತಲೆ ಮ್ಯಾಗ ಕೊಟ್ಟೆ ಅಂತ ಹೇಳಿತಂತದ. ಮತ್ತೇನ್ ಮಾಡ್ತೆ? ಏನಿಲ್ಲ, ಎಲ್ಲ ಬೆಳೆ ಬಿತ್ತು ಮಾಡ್ತಾರಲ್ಲ, ಬಿತ್ತು ಮಾಡಿ ಅವ್ರ ಉಣುವಂತ ಸಂದರ್ಭದಲ್ಲಿ ಜೈಸ ಧನ ಧಾನ್ಯ ವಯಸ್ಸ ಮನ್ ಹೋತೆ. ಅಂದ್ರೆ ಯಾರಾದ್ರೂ ಏನಾದ್ರೂ ಪಾಪ ಕೃತ್ಯಗಳನ್ನು ಮಾಡ್ಬೇಕಾದ್ರ ಪಾಪದ ಅನ್ನ ಉಂಡಾಗ ಮಾತ್ರ ಇಂಥ ಕೃತ್ಯ ಆಗ್ತಿಲ್ಲ, ಅಂದ್ರೆ ಆಗಂಗಿಲ್ಲ ಅಂತ ಹೇಳಿದ್ರ. ಅಂಥ ವಿಚಾರಗಳನ್ನ ಕೇಳಿಕೊಂಡಂತ ವಿಠ್ಠಲ, ಅಂಥ ದೇವಾನ ದೇವತೆಗಳು ನಮ್ಮ ತಾಯಿ ತಂದಿ ಪಾದ ತೊಡ್ಕೊಂಡು ಅಷ್ಟು ಪವಿತ್ರರಾಗ್ಯಾರ ಅಂತಂದ್ರ, ತಾಯಿ ತಂದಿ ಪಾದದಿಂದ, ತಾಯಿ ತಂದಿ ಸೇವೆಯಿಂದ, ತಾಯಿ ತಂದೆ ಆಶೀರ್ವಾದದಿಂದ ಜಗತ್ತಿನಲ್ಲಿ ಯಾವ ದೇವ್ರನ್ನು ಇಲ್ಲ, ನಡ್ರಿ ಮನೆಗೆ ವಾಪಸ್ ಅಂತ ತಿಳ್ಕೊಂಡು ಆ ರವಾಪ ಕರ್ಕೊಂಡು ಬಂದ. ಕರ್ಕೊಂಡು ಬಂದು ಸೇವಾ ಮಾಡ್ಕೊಂತ ಕುಂತ. ಅವಾಗ ಒಂದು ದಿವಸ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ತಂದೆ ಸೇವಾದಲ್ಲಿ ಮುಣಿಗಿ ಬಿಟ್ಟ. ಸಾಕ್ಷಾತ್ ವಿಷ್ಣು ಪರಮಾತ್ಮ ಬಂದು ಬಿಟ್ಟ, ನಾನು ಬಂದೇನು, ನನಗೇನಾದ್ರೂ ತಂದು ಕೊಡು ಅಂತ ತಿಳ್ಕೊಂಡಂದಾಗ ಅವ ಅಂದ, ನಮ್ಮ ತಾಯಿ ತಂದೆ ಸೇವಾ ಮಾಡಕತ್ತೀನಿ, ನೀ ಎಲ್ಲ ನಿಮ್ಮ ಅಪ್ಪ ಬಂದ್ರು ನಿನ್ ಕಡೆ ನೋಡಲ್ಲ ಅಂತಂದಂತ. ಅಂದಾಗ ಆಗ್ಲಪ್ಪ ಅಂತ ತಿಳ್ಕೊಂಡಂದಾಗ, ಸರಿಯಪ್ಪ ಮತ್ತ ಇಲ್ಲೇ ನಿಂದ್ರಲ್ಲ, ಅಲ್ಲೇ ನಿಂದ್ರು ಅಂತ ತಿಳ್ಕೊಂಡು ಅವ್ರ ಕಡೆಗೆ ಏನ್ ನೋಡ್ಲಿಲ್ಲ. ಒಂದು ದೊಡ್ಡದ ಇಟ್ಟಂಗಿತ್ತು, ಇಟ್ಟಂಗಿ ಹಿಂಗ್ ಹೋಗದ ಯಾರ ಪರಮಾತ್ಮ ಅಂದ, ಇಲ್ಲೇ ನಿಂದಿರ್ತನಪ್ಪ ಅಂತ ತಿಳ್ಕೊಂಡು ಅಲ್ಲೇ ನಿಂತ ಆಯ್ತಪ್ಪ, ಇವತ್ತು ನಿನ್ನ ತಾಯಿ ತಂದೆ ಬಹಳ ಅದಾರ, ಶರೀರ ಕ್ಷೀಣ ಅದಾರ, ಈ ಭೂಮಿಗೆ ಬಂದವ್ರು ಹೋಗೇಬೇಕು. ನಾನು ಬಂದು ಅವ್ರಿಗೆ ಸ್ವರ್ಗದಲ್ಲಿ ಸ್ಥಾನ ಕೊಡ್ತೀನಿ, ಅವ್ರಿಗೆ ಒಳ್ಳೆ ಜೀವನ ಆಗ್ಲಿ ಅಂತ ತಿಳ್ಕೊಂಡು ಕೊಟ್ಟಾಗ ಅವ್ರಿಗೆ ಮುಕ್ತಿ ಸಿಕ್ತು. ಅವಾಗ ವಿಠ್ಠಲ್ ಹೊರಗೆ ಬಂದು ನೋಡಿದಂತ, ಯಾಕಪ್ಪ ಅಂತ ತಿಳ್ಕೊಂಡಂದ, ನಾ ಇಲ್ಲೇ ನಿಂತಿದೆಪ್ಪ ಅಂತ ತಿಳ್ಕೊಂಡಂದ್ರ, ಮುಂದಿನ ದಾರಿ ಏನಂದ್ರೆ, ಮುಂದಿನ ದಾರಿ ಏನು ಬೇಡಪ್ಪ, ಇಂಥ ತಾಯಿ ತಂದಿಗೆ ಇಷ್ಟ ನಿಷ್ಠೆ ಇರತಕ್ಕಂಥ ಒಬ್ಬ ಭಕ್ತ ಈ ಜಾಗದಾಗ ಸಿಕ್ಕಾನ ಅಂತ ತಿಳ್ಕೊಂಡಂದ್ರ, ಮುಂದ ವಿಠ್ಠಲ ಪಾಂಡುರಂಗ ಅಂತ ತಿಳ್ಕೊಂಡು ಈ ಜಾಗ ಪ್ರಸಿದ್ಧಿಯಾಗಿ ಪಂಢರಪುರವಾಗಿ ಮೆರೀಲಿ ಅಂತ ತಿಳ್ಕೊಂಡು ಹೇಳಿದ್ನ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ತಾಯಿ ತಂದೆ ದಯ ಧರ್ಮ ಪುಣ್ಯ ಪರೋಪಕಾರ ಅವ್ರ ಸೇವಾ ಮಾಡ್ಕೊಂತ ಹೋದ್ರ ಇವತ್ತು ಮಠದಾಗ ಬಹಳಷ್ಟು ಮಂದಿ ಬರ್ತಿರ್ತಾರೆ. ನೋಡಿ, ಅಗಳ ಒಂದ್ ಮುದುಕಿ ಬಂದಿತ್ತು, ಯಾವ ಊರ್ ಮುದುಕೇನೋ ಗೊತ್ತಿಲ್ಲ, ಮಗ ಸಚಿವ, ಆ ಊರ್ ಹೆಸರು ಹೇಳೋದನ್ನ ಬೇಡ, ಮತ್ತ ಅವ್ರವ್ರ ಹತ್ರ ಹೋಗಿ ಮತ್ತ ಅವನಿಗೆ ಜುಡಿದ್ರಿ ಅಂತೀನಿ ಮಕ್ಕಳನ್ನ. ಈ ಕಡೆ ಭೀಮನಹಳ್ಳಿ ಅಲ್ಲ, ಅದ್ರ ಆಜು ಬಾಜು ಊರುಗಳು ಅದ ಬಂದಿತ್ತು. ಒಪ್ಪ ಮುದುಕಿ ಇಲ್ಲಿ ಇರ್ಬೇಕು ನೋಡಿ, ಎಲ್ಲಿ ಅದು ಅಲ್ಲಿ ಯಾವ್ದಂತ ನೋಡು, ಪೂರ ತಲಿ ತೆಳಗತ್ತದ. ಅದಕ್ಕೆ ಮುಂಜಾನೆ ನಾನು 20 ರೂಪಾಯಿ ಕೊಡಂಗ್ ಹೇಳಿ, ನಾನು ಮಠದಾಗ ಊಟ ಮಾಡ್ಬೇಕು, ಹೋಟೆಲ್ದ ಚಾ ಕೊಡ ಅಂತೇಳಿ 20 ರೂಪಾಯಿ ನಾಷ್ಟ ಪಾಷ್ಟ ಮಾಡ್ಲಕ್ ತಿಲ್ಲಕ್ ಕಲ್ಲಿಲ್ಲ ಏನಿಲ್ಲ. ಅದ ಮಠದಾಗಿದ್ದರೆ ಹೇಳಿಬಿಟ್ಟು ಎದ್ದುಗಳೇ 20 ರೂಪಾಯಿ ಕೊಟ್ಟು ಬಿಡ್ರಿಪ್ಪ.
ಚಾಪ ಕುಡಿ ಮತ್ತೆ ಹೆಚ್ಚು ರೊಕ್ಕ ಸಿಕ್ಕರು ಮತ್ತ ಯಾರಿಗನ ಕರ್ಕೊಂಡು ಹಿರಿಯನ್ ಹೋಗೋ ಮಗಳು ಹಾಕಿದ್ರು. ಅದಕ್ಕೆ ಇಪ್ಪತ್ತೆ ಕೊಟ್ಕೊಂತ ಹೋರಪ್ಪ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ನಾವು ಮಾಡುವಂತ ಪುಣ್ಯ ಪಾಪಗಳು ಎಲ್ಲಿರ್ತಾವಂದ್ರೆ ನಾವು ಹ್ಯಾಂಗಿರ್ತೀವಿ ಅವು ನಮ್ಮ ಜೀವನದ ಬುದ್ಧಿ ಆಗೋತಕ್ಕಂಥದ್ದು ಆಗ್ತದ. ಗರುಡ ಪುರಾಣದಲ್ಲಿ ಹೇಳ್ತದ, ಇವು ಭಗವಂತ ಅನೇಕ ಜನ್ಮಗಳನ್ನು ಸೃಷ್ಟಿ ಮಾಡ್ತಾನಂತ ತಿಳ್ಕೊಂಡು ನಾವು ಅಂತೀವಿ. ಅದಲ್ಲ. ಯಾಕಂತಂದ್ರೆ ಸೃಷ್ಟಿ ಮಾಡಿಬಿಟ್ಟ ನಾವ ಈಗ ದೇಹ ಹೋದ ನಂತರ ಗರುಡ ಪುರಾಣದ ಶಾಸ್ತ್ರದ ಪ್ರಕಾರ ಏನ್ ಹೇಳುತ್ತಂತ ಕೇಳಿದಾಗ, ದೇಹ ಬಿಟ್ಟ ನಂತರ ಅವೆಲ್ಲ ಹಿಂದಿನವ್ರು ಮಾಡಿಟ್ಟಾರ. 3 ದಿನ ತನ ಆತ್ಮನ ಸುತ್ತ ತಿರುಗ್ತಿರ್ತಂತ, ಆತ್ಮ ನೋಡ್ತದಂತ, ನಿಂತ ಅಳ್ತಿರ್ತಾರ. ನೀವೆಲ್ಲ ಮಗ ಬಂದ್ ಹೇಳ್ತಾನ, ಹೆಂಡತಿ ಬಂದ್ ಹೇಳ್ತಾರ, ಮತ್ತೊಬ್ರು ಬಂದ್ ಹೇಳ್ತಾರ, ಮಗದೊಬ್ರು ಬಂದ್ ಅಳ್ತಾರ. ಅದ್ರ ಆತ್ಮಂತರ ಅದಕ್ಕೆ ಜೀವನ ಮಾಡಿ ಹೇಳಕತ್ತಾರ. ಅದಕ್ಕ ಜೀವನ ಕೊಟ್ಟಂತ ನನಗೆ ಕೋನ ಹಿಡಿಯಲಾಗ್ಯಾರಲ್ಲ ಅವರು ಅಂತ ತಿಳ್ಕೊಂಡು ಆತ್ಮ ಅದ ಅಳ್ತಿರ್ತದಂತ. ತಿರುಗಾಡಿ 3 ದಿನ ಆದ ನಂತರ ಭಗವಂತನಲ್ಲಿ ಹೋಗ್ತಂತ. ಭಗವಂತ ಅದು ಪುಣ್ಯ ಫಲದ ತೂಕ ಮಾಡಿ, ನೀ ಯಾವ ಜನ್ಮದಲ್ಲಿ ಏನೇನು ಮಾಡಿದಪ್ಪ, ಆ ಮಾಡಿದ್ದ ಫಲ ಇಂಥ ಜನ್ಮದಲ್ಲಿ ಹೋಗು ಅಂತ ತಿಳ್ಕೊಂಡು ಬರುವಂತವ್ರು ಆಗ್ತಾರಂತೀಯ. ನಾವು ಏನೇ ಮಾಡಿದ್ರು ಕೂಡ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಕರ್ಮ ರೂಪೇಣ ಧರ್ಮ ರೂಪೇಣ ಬಂದಿದ್ದ ಅಂತ ಹೇಳ್ತಾರೆ. ನೀವೇನೇ ಮಾಡ್ರಿ, ನಾವು ಮಾಡಿದಂಥದ್ದು ಒಂದೇ ಜನ್ಮದಲ್ಲ ಅಂತ. ಸತ್ತಗಳೇ ಮೋಕ್ಷ ಸಿಕ್ತು ಅಂತಂತೀವಿ ನಾವು. ಲಗ್ನ ಮೋಕ್ಷ ಐತ್ರಿಪ್ಪ ಅಂತ. ಮೋಕ್ಷ ಅಂತ ಇದಕ್ಕಲ್ಲ ಅಂತ. ಮೋಕ್ಷ ಅಂದ್ರೆ ಹೆಂಗಂತ ಕೇಳಿದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಾಡಿ ಬಾಳದ ಭವಗಳನ್ನು ಉಂಡುಂಡು ನೋವುಗಳನ್ನು ಕಂಡುಂಡು ಹೋಗಿ ಭಗವಂತನಲ್ಲಿ ಹೋಗಿ ಮುಟ್ಟಿ ಮತ್ತೆ ವಾಪಸ್ ಯಾರು ಬರ್ಲಾರ್ದಂಗ ಆಗ್ತಾರಲ್ಲ ಅದಕ್ಕೆ ಮೋಕ್ಷ ಅಂತ ಅನ್ನುವಂಥವ್ರು ಆಗ್ತಾರ. ಇವರೆಲ್ಲರೂ ಕೂಡ ಹೆಂಗಿರ್ತೀವಿ ಅಂತ ತಿಳ್ಕೊಂಡಂದಾಗ ಜನ್ಮದ ಕರ್ಮ ನಮಗೆಲ್ಲ ಕಟ್ಟಿಟ್ಟಿರ್ತಂತ. ಹಿಂದಿನ ಜನ್ಮದಲ್ಲಿ ಹಿಂಗಿದ್ದೆ. ಅನೇಕ ಜನರದ ದೃಷ್ಟಾಂತ ಭೀಷ್ಮಾಚಾರ್ಯ ಅಂತ ತಿಳ್ಕೊಂಡಂದ್ರ ಅವನ ಹೆಸರು ವೇದರು ತಾಯಿ ನಿತ್ತು ಪೂರ್ವದಲ್ಲಿ. ಶಂತ ಮಹಾರಾಜನ ಹೆಂಡತಿ ಆಕಿ ಎಲ್ಲೋ ತಿರುಗಾಡುವಂತ ಸಂದರ್ಭದಲ್ಲಿ ದೊಡ್ಡ ಸುರಸುಂದರಿ ಅಂತ ತಪಸ್ಸಿ ಸಿಕ್ಕ ನಂತರ ಹೇಳಿದ್ರು, ನಂದೊಂದು ಏನ್ ಕಂಡೀಷನ್ ಆದ? ಏನು ಕಂಡೀಷನ್ ಇಲ್ಲ, ನನಗೆ ಒಟ್ಟು ಎದುರಾಗಬಾರ್ದು ನೀನು. ನನಗೆ ಯಾವಾಗ ನೀ ಎದುರಾಡ್ತಿ ಅವಾಗ ನೀನು ಬಿಟ್ಟು ಹೋಗ್ತೀನಿ ಅಂತ ಮಾತು ತಗೊಂಡಳ. ಆಯ್ತಂದ 7 ಎಷ್ಟೋ ಮಕ್ಕಳು ಹುಟ್ಟಿದ್ರು ಅಷ್ಟು ಮಕ್ಕಳಿಗೆ ನದಿಯಲ್ಲಿ ಬಿಟ್ಟು ಕೊನೆಗೆ ಈ ಭೀಷ್ಮಾಚಾರ್ಯ ಹುಟ್ಟಿದ, ವೇದಋತ ಅನ್ನುವಂತ ಹುಟ್ಟಿದಾಗ ಇದನ್ನ ಯಾಕೆ ಹೋಗಿತಿ ಅಂತ ಭೂಮಿಗೆ ಹೋಗಿಬೇಡ, ಸಮುದ್ರಕ್ಕೆ ಹೊಳಿಗೆ ಹೋಗಿಬೇಡ ಅಂತ ತಿಳ್ಕೊಂಡಂದಾಗ ಅಷ್ಟೇ ಬಿಟ್ಟಿಡಂತಕ್ಕೆ. ಆಯ್ತು, ಏನು ಜೀವ ಹೊಡೆಯಂಗಿಲ್ಲ, ನನಗ್ ಪ್ರಶ್ನೆ ಮಾಡಿದೆ ಅಂತ ಅಂದ್ಮೇಕ್ ನಾ ನಿನ್ನ ಬಲ್ಲಿ ಇರಂಗಿಲ್ಲ ಅಂತ ತಿಳ್ಕೊಂಡು ಆಕಿನೂ ಕೂಡ ಬಿಟ್ಟು ಹೋಗ್ಬಿಟ್ಟು. ಅವಾಗ ಶಂತು ಮಹಾರಾಜ್ ಅಂತನ ಸಣ್ಣ ಮಗನಿ ನನ್ನ ಕೈಯಾಗ ಕೊಟ್ರಿ, ಇದಕ್ಕೆ ಬೆಳೆಸ್ತೀನಿ, ಪಾಲನೆ ಮಾಡ್ತೇನೆ ಅಂತ ತಿಳ್ಕೊಂಡಂದಾಗ ಆ ಬೆಳ್ಕೊಂತ ಬಂದು ತಪಸ್ವಿಯಾದ ಭೀಷ್ಮ ಬ್ರಹ್ಮಚಾರಿಯಾದ ತನ್ನ ತಂದೆಗೆ ಇನ್ನೊಂದು ಲಗ್ನ ಮಾಡಿದವ. ಏನ್ ಮಾಡಿದ? ತನ್ನ ತಂದೆಗೆ ಇನ್ನೊಂದು ಲಗ್ನ ಮಾಡಿದಂತ ಸಂದರ್ಭದಲ್ಲಿ ತಂದೆ ಕೇಳ್ತಾನ, ನನಗ ಇನ್ನೊಂದು ಮದುವೆ ಮಾಡಿದೆಪ್ಪ, ನೀ ಮದುವೆ ಆಗಲ್ಲ ಅಂತ ತಿಳ್ಕೊಂಡು ನಿನಗೇನ್ ಬೇಕು ಜಗತ್ತದಲ್ಲಿ ಬೇಡ್ಕೋ ಅಂತ ಕೇಳಿದ. ಈ ಪ್ರಪಂಚದಲ್ಲಿ ಇರುವವರೆಗೂ ಕೂಡ ನಿನಗೇನು ಬೇಕು ಬೇಡ್ಕೋ, ನನಗೇನು ಬೇಡಪ್ಪ, ಇಂಥ ಜನ್ಮಾಂತರದ ಪಾಪ ಕರ್ಮಗಳನ್ನು ತೂಗಿ ಹೇಳತಕ್ಕಂತ ಸಮರ್ಥ ತಂದೆನೇ ಈ ಜನ್ಮ ಶರೀರ ಕೊಟ್ಟಿದಿ, ಮತ್ತೇನ್ ಮಾಡ್ಲಿ, ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂದಾಗ ಆ ಶಂತು ಮಹಾರಾಜ್ ಹೇಳ್ತಾನ, ಈ ಭೂಮಿ ಮ್ಯಾಗ ನೀನು ಇಚ್ಛಾ ಮರಣಿಯಾಗು, ನಿನ್ನ ಇಚ್ಛೆ ಯಾವಾಗ ಬರ್ತಾ ಅಲ್ಲಿವರೆಗೂ ನಿನ್ನ ಮರಣ ಅನ್ನುವಂಥದ್ದು ನಿನ್ನ ಸೈ ಸುಳಿಬಾರದು ಅಂತ ಹೊರ ಕೊಟ್ಟು ಬಿಟ್ಟ. ಯಾರಿಗೆ? ಭೀಷ್ಮಾಚಾರ್ಯ.